Good morning, children. So, ಪಾಠ 9 ಮೂರು ಕಲ್ಲುಗಳು. ಪಾಠ 9 ಮೂರು ಕಲ್ಲುಗಳು ಗದ್ಯ ಪಾಠ ಇದು. ಓಕೆ ಚಿಲ್ಡ್ರನ್, ಈಗ ಸೋಫಾರ್ ನಾವೇನು ಮಾಡಿದ್ದೇವೆ, ನನ್ನ ದೇವರ ಬಗ್ಗೆ ಕಲ್ತಿದ್ದೇವೆ. ಈಗ ಅದು ಕ್ವಶನ್ ಆನ್ಸರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಆಗಿದೆ. ಸೊ ಈಗ ನಾವು ಮೂರು ಕಲ್ಲುಗಳು ಹೊಸ ಪಾಠಕ್ಕೆ ಹೋಗೋಣ. ಸೊ ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಈಗ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಚಿಲ್ಡ್ರನ್. ಸೊ ಯು ಕ್ಯಾನ್ ಸಿ ದ ಪಿಕ್ಚರ್ಸ್ ಹಿಯರ್. ಇಲ್ಲಿ ಪಾಠ ಪೂರ್ವ ಚಟುವಟಿಕೆ, ಈ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿಯಿರಿ. ಈ ಚಿತ್ರಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿಯಿರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಚಿಲ್ಡ್ರನ್. ಇವೆಲ್ಲ ಮಾನ್ಯುಮೆಂಟ್ಸ್ ಅಂತಂದರೆ ಹಳೆಯ ಕಾಲದ ಏನು ಹೇಳ್ತಾರೆ, ಮಾನ್ಯುಮೆಂಟ್ಸ್, ಶಿಲ್ಪಗಳು, ಕಲ್ಲಿನಿಂದ ಕೆತ್ತನೆ ಮಾಡಿದಂಥ ದೇವಸ್ಥಾನ ಆಗಲಿ ಅಥವಾ ಗುಹೆ ಆಗಲಿ ಅಥವಾ ಮಂದಿರ ಆಗಲಿ. ಸೊ ಓಲ್ಡನ್ ಡೇಸಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಈಗಿನ ಹಾಗೆ ಮಷೀನಲ್ಲಾಗಲಿ ಅಥವಾ ಡಿಸೈನ್ಗಳನ್ನಾಗಲಿ ಆಗೆಲ್ಲ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವಾಗ ಏನು ಮಾಡ್ತಾಯಿದ್ರು, ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಏನಾದರೂ ಮಾಡಿದ್ರು ಸಹ ಅವರು ಕೆತ್ತನೆಯಿಂದ ಮಾಡ್ತಾಯಿದ್ರು, ಕೆತ್ತನೆಯಿಂದ. ಸೊ ನೀವೆಲ್ಲ ಕೇಳಿರ್ಬೋದು, ನೀವು ತುಂಬ ಪ್ಲೇಸ್ಗಳನ್ನು ವಿಸಿಟ್ ಮಾಡಿರ್ಬೋದು, ಟೂರಿಸ್ಟ್ ಪ್ಲೇಸ್. ಈಗ ಹಂಪಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಪಟ್ಟದಕಲ್ಲು ಆಗಿರ್ಬೋದು, ಅಥವಾ ಬಿಜಾಪುರ ಗೋಲ್ ಗುಂಬಜ್ ಆಗಿರ್ಬೋದು, ತಾಜ್ ಮಹಲ್, ತುಂಬ ಪ್ಲೇಸಸ್ ನೀವೆಲ್ಲ ವಿಸಿಟ್ ಮಾಡಿರ್ಬೋದು. ಅಲ್ಲಿ ಹೋದಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಕಲ್ಲಿನಿಂದ ಮಾಡಿರುವಂಥದ್ದು ಅಥವಾ ಕೆಲವರು ರಾಕ್ಸ್ ಮೇಲೆ ಮಾಡಿರ್ತಾರೆ, ಕೆತ್ತನೆ ಮಾಡಿರ್ತಾರೆ. ಈಗ ಇಲ್ಲೇ ನೋಡ್ತಿರಲ್ಲ, ಇವು ಸಹ ಕಲ್ಲಲ್ಲಿ, ರಾಕಲ್ಲಿ ಕೆತ್ತನೆಯಲ್ಲಿ ಮಾಡಿರುವಂಥದ್ದು. ಈಗ ಪಾಠ ನಮ್ಗೇನು ಹೇಳ್ಕೊಡ್ತಾ ಇದೆ, ಮೂರು ಕಲ್ಲುಗಳಂತ ಪಾಠದ ಹೆಡ್ಡಿಂಗ್ ಇದೆ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರುವಂಥ ಪಿಕ್ಚರ್ಸ್ಗಳ ಏನಿದೆಯಲ್ಲ, ಇದು ಕೆತ್ತನೆಯಿಂದ ಮಾಡಿರುವಂಥದ್ದು. ಕೆತ್ತನೆ ಅಂತಂದರೆ ಕಲ್ಲನ್ನು ಕಟ್ ಮಾಡಿ ಅಥವಾ ಅದಕ್ಕೆ ಒಂದು ಏನಂತ ಆಕಾರ ಕೊಟ್ಟು, ಅದು ಉಳಿಯಿಂದ ಅದಕ್ಕೆ ಹೊಡೆದು ಅದಕ್ಕೆ ಏನು ಮಾಡ್ತಾರೆ, ಒಂದು ಆಕಾರ ಕೊಡ್ತಾರೆ. ಸೊ ಅದು ಆಕಾರ, ಅದು ಒಂದು ಮೂರ್ತಿ ಆಗಿರ್ಬೋದು ಅಥವಾ ದೇವ್ರದ್ದೇ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಾಣಿಯ ಪಿಕ್ಚರ್ ಆಗಿರ್ಬೋದು, ಪಕ್ಷಿಯ ಪಿಕ್ಚರ್ ಆಗಿರ್ಬೋದು. ಸೊ ಅವಾಗ ಏನು ಮಾಡ್ತಾಯಿದ್ರು, ಕೆತ್ತನೆಯನ್ನು ಮಾಡ್ತಾಯಿದ್ರು. ಈಗ ನೀವು ನೋಡಿರ್ಬೋದು, ಕೆಲವು ಪ್ಲೇಸ್ಗಳೆಲ್ಲ ಹೋದಾಗ ದಾರಿ ಪಕ್ಕದಲ್ಲಿ ಕೂತ್ಕೊಂಡವರು ಕೆತ್ತನೆ ಮಾಡ್ತಾ ಇರ್ತಾರೆ, ಮೂರ್ತಿಗಳನ್ನು ಮಾಡ್ತಿರ್ತಾರೆ. ಕೆಲವರು ಮನೆಗೆ ಯೂಸ್ ಆಗುವಂಥ ವಸ್ತುಗಳನ್ನು ಮಾಡ್ತಾ ಇರ್ತಾರೆ. ಸೊ ಇನ್ನೂ ಅದು ಪದ್ಧತಿ ಇದೆ ನಮ್ಮಲ್ಲಿ, ಆದರೆ ಮೊದಲಿನ ಹಾಗೆ ಇಲ್ಲ. ಈಗೆಲ್ಲ ಏನು ಮಾಡ್ತಿದ್ದಾರೆ, ದ ಲೇಟೆಸ್ಟ್ ಆರ್ಕಿಟೆಕ್ಚರ್ ಹೇಳ್ಬೋದು ಅಥವಾ ಡಿಸೈನಿಂಗ್ ಹೇಳ್ಬೋದು. ಸೊ ಈಗ ಜನ ಎಲ್ಲ ಏನು ಮಾಡ್ತಾರೆ, ಬೇರೆ ಬೇರೆ ಆರ್ಕಿಟೆಕ್ಚರ್, ಅದು ಕೈಯಿಂದ ಮಾಡುವಂಥದ್ದು. ಕೈಯಿಂದ ಈಗ ಪೇಂಟಿಂಗ್ ಎಲ್ಲ ಹೇಗೆ ಮಾಡ್ತಿರಲ್ಲ ಆ ರೀತಿ ಕೈಯಿಂದ ಮಾಡುವಂಥದ್ದು. ಆದರೆ ಯಾರು ಕೆತ್ತನೆ ಮಾಡೋದಿಲ್ಲ. ಕೆತ್ತನೆ ಅಂತಂದರೆ ಕಲ್ಲನ್ನು ಕೊರಿಯೋದಾಗಲಿ ಅಥವಾ ಅದನ್ನು ಹೊಡೆದು ತುಂಡು ತೆಗೆಯೋದಾಗಲಿ, ಹೊಡೆದು ಅದು ಶೇಪ್ ಮಾಡ್ತಾರೆ, ಆಕಾರ ಕೊಡ್ತಾರೆ. ಸೊ ಇವಾಗೆಲ್ಲ ಇದು ಸಹ ಇದೆ, ಆದರೆ ಈ ರೀತಿ ವರ್ಕ್ ಈಗೆಲ್ಲೂ ಇಲ್ಲ. ಸೊ ಇವಾಗ ಏನು ಮಾಡ್ತಾರೆ, ಕೈಯಿಂದ ಡ್ರಾ ಮಾಡಿ ಅದನ್ನೇ ಮಷೀನಿಂದ ಕಟ್ ಮಾಡ್ತಾರೆ ಅಥವಾ ಕೈಯಿಂದನೇ ಶೇಪ್ ಕೊಡ್ತಾರೆ, ಅದಕ್ಕೆ ಪೇಂಟ್ ಮಾಡ್ತಾರೆ. ಸೊ ಬೇರೆ ಬೇರೆ ಪೇಂಟ್ ಎಲ್ಲ ಮಾಡಿ ಅದು ಒಂಥರ ಡಿಸೈನ್ ಸುಂದರವಾಗಿ ಕಾಣುವ ಹಾಗೆ ಮಾಡ್ತಾರೆ. ಆದರೆ ನೀವು ಈ ಪಿಕ್ಚರ್ಗಳಲ್ಲಿ ನೋಡುವಂಥದ್ದು ನೋಡ್ರಿ, ಈ ಕೆತ್ತನೆ ನೋಡ್ರಿ, ನಟನೆ ಮಾಡುವಂಥದ್ದು. ಇಲ್ಲಿ ಬಿಲ್ಡಿಂಗ್ ಇದೆ, ಇದು ಸಹ ಕೆತ್ತನೆ ಮಾಡಿರುವಂಥದ್ದು. ಇಲ್ಲಿ ಹಂಪೆ, ಬಾದಾಮಿ, ಪಟ್ಟದಕಲ್ಲು. ಸೊ ಇವೆಲ್ಲ ಕೆತ್ತನೆ ಕೈಯಿಂದ ಮಾಡಿರುವಂಥದ್ದು. ಓಕೆ, ಸೊ ಇದು ಚಿತ್ರಗಳು. ನೆಕ್ಸ್ಟ್ ಇಲ್ಲಿದೆ, ಇದು ರಥ, ಇದು ಸಹ ಕೆತ್ತನೆ ಮಾಡಿರುವಂಥದ್ದು. ನೋಡಿ, ಎಲ್ಲ ಟೂರಿಸ್ಟ್ ಬಂದಿದ್ದಾರೆ. ಸೊ ಅವರೆಲ್ಲ ನೋಡಿಕೊಂಡು ಒಂಥರ ಅವ್ರಿಗೆ ಏನಾಗುತ್ತೆ ಅಂದರೆ ಆಶ್ಚರ್ಯ ಆಗ್ತದೆ, ಇದೆಲ್ಲ ಹೇಗೆ ಸಾಧ್ಯಪ್ಪ, ಇಷ್ಟೊಂದು ಇಂಟೆಲೆಕ್ಚುವಲ್ ಆಗಿ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಅವರು ಕೈಯಿಂದ ಕೆತ್ತನೆ ಮಾಡಿದಾರಂತ. ಸೊ ಆವಾಗ ಎಜುಕೇಷನ್ ಅಷ್ಟೊಂದು ಇರಲಿಲ್ಲ, ಆದರೆ
ಜನರು ತುಂಬ ಇಂಟೆಲೆಕ್ಚುವಲ್ ಆಗಿದ್ರು. ಅವ್ರದ್ದು ಮೈಂಡ್ ತುಂಬ ಶಾರ್ಪ್ ಇರ್ತಾ ಇತ್ತು. ಅವ್ರು ಏನೋ ಒಂದು ನೋಡಿದ್ರೆ ಅದನ್ನ ಏನು ಮಾಡ್ತಾಯಿದ್ರು, ಅವರು ಅದನ್ನು ಕೆತ್ತನೆ ಮೂಲಕ ಮಾಡ್ತಾಯಿದ್ರು. ಈಗಿನ ಹಾಗೆ ಅಲ್ಲಿ ಬರೀಲಿಕ್ಕಿರಲಿಲ್ಲ ಏನು. ಸೊ ಅವಾಗೂ ಸಹ ನೀವು ನೋಡ್ಬೋದು, ಕೆಲವು ಟೆಂಪಲ್ಗೆಲ್ಲ ಹೋದರೆ ಅಲ್ಲಿ ಕಲ್ಲಿನ ಮೇಲೆ ಬರೆದಿರ್ತಾರೆ, ಅದು ಸಹ ಕೆತ್ತನೆ ಮೂಲಕನೇ ಬರೆದಿರ್ತಾರೆ. ನೀವು ತುಂಬ ಹಳೇದು ಹಿಸ್ಟಾರಿಕಲ್ ಪ್ಲೇಸಸ್, ಇತಿಹಾಸ ಜಾಗಕ್ಕೆಲ್ಲ ಹೋದರೆ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ ನಿಮಗೆ, ಚೆನ್ನಾಗಿ ನೋಡ್ಲಿಕ್ಕೆ. ಈಗ ನೀವು ಉಡುಪಿ ಹೋಗಿ, ಕನಕನಗಿಂಡಿ ಹೋಗಿ, ಹಂಪಿ, ಬಾದಾಮಿ, ಪಟ್ಟದಕಲ್ಲು ಇವೆಲ್ಲ ಹೋದ್ರೆ ನೋಡಿ ನೀವು ಎಷ್ಟು ಬ್ಯೂಟಿಫುಲ್ಲಾಗಿ ನಿಮಗೆ ಒಂಥರ ದಿಗ್ಭ್ರಮೆ ಆಗ್ತದೆ, ಆಶ್ಚರ್ಯ ಆಗ್ತದೆ. ಓ, ಆಗಿನ ಜನ ಇಷ್ಟೆಲ್ಲ ಇದ್ರಂತ. ಅದಕ್ಕೆ ನಾವೇನು ಮಾಡ್ತೇವೆ, ಅವುಗಳನ್ನೆಲ್ಲ ಇನ್ನೂ ಚೆನ್ನಾಗಿ ಕಾಪಾಡಿಕೊಂಡು ಹೋಗ್ತಾ ಇದ್ದೇವೆ ನಾವು. ಯಾವುದನ್ನು ಹಾಳು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂದರೆ ಇದು ನಮ್ಮ ಪೂರ್ವಜರು ಮಾಡಿರುವಂಥ ಒಂದು ಕಲೆ, ಒಂದು ಆರ್ಟ್. ಅದನ್ನೇ ನಾವೇನು ಮಾಡ್ಕೊತಿದ್ದೇವೆ, ಅದನ್ನು ಕಾಪಾಡಿಕೊಂಡು ರಕ್ಷಣೆ ಮಾಡ್ಕೊಂಡು ನಾವು ಇನ್ನುವರೆಗೂ ಅದನ್ನು ಹೋಗ್ತಾ ಇದ್ದೇವೆ. ಸೊ ಅಲ್ಲೇ ಸ್ವಲ್ಪ ಕಲರ್ ಹೋದರೆ, ಪೇಂಟ್ ಹೋದರೆ ಪೇಂಟ್ ಮಾಡ್ತಾರೆ ಅಷ್ಟೇ. ಆದರೆ ಯಾವುದೇ ರೀತಿಯಾದಂಥ ಚೇಂಜಸ್ ಅವುಗಳಲ್ಲಿ ಮಾಡೋದಿಲ್ಲ ಅವರು. ಸೊ ಹೀಗಾಗಿ ಇವು ಕೆತ್ತನೆ, ಇಲ್ಲಿ ಸಹ ನೋಡಿ ಕೆತ್ತನೆ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಸೊ ಇವೆಲ್ಲ ಕೆತ್ತನೆಗಳು. ಸೊ ಇವಾಗ ನಾವು ಪಾಠಕ್ಕೆ ಹೋಗೋಣ. 3 ಕಲ್ಲುಗಳು. ಸೊ ಇಲ್ಲಿ ಏನು ಕಾಣಕ್ಕೆ ಸಿಗ್ತದೆ ನಿಮಗೆ ಮಕ್ಕಳೇ? ಏನೆಲ್ಲ ನೋಡ್ತಾ ಇದ್ದೀರಾ ನೀವಿಲ್ಲಿ? ಓಕೆ, ಇಲ್ಲೊಂದು ಕಲ್ಲಿದೆ, ಇಲ್ಲಿ ಒಂದು ಕಲ್ಲಿದೆ. ಓಕೆ, ಇಲ್ಲೊಂದು ಕಲ್ಲಿದೆ. ಇವನು ಶಿಲ್ಪಿ ಅಂತ ಹೇಳ್ತಾರೆ. ಅಂದರೆ ಯಾರು ಕೆತ್ತನೆಯನ್ನು ಮಾಡ್ತಾರೆ ಅವರಿಗೆ ಶಿಲ್ಪಿ ಅಂತ ಕರೀತಾರೆ. ಸೊ ಇದೊಂದು ಜಾಗ, ಯಾವುದೋ ಒಂದು ಜಾಗದಲ್ಲಿ ಆ ಶಿಲ್ಪಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ, ಕೆತ್ತನೆಯನ್ನು ಮಾಡ್ತಾ ಇದ್ದಾರೆ. ಸೊ ಅವರು ಕೆತ್ತನೆಯನ್ನು ಮಾಡ್ತಾ ಇದ್ದಾರೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ನೀವು ನೋಡ್ಬೋದು, ಇಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಇಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಇದು ನೋಡಿ, ಕೈಯಲ್ಲಿ ಹತೋಟಿ ಇದೆ, ಕೈಯಲ್ಲಿ ಉಳಿ ಇದೆ. ಸೊ ಇವೆರಡನ್ನು ಹಿಡ್ಕೊಂಡು ಅವ್ರು ಏನು ಮಾಡ್ತಾರೆ, ಕೆತ್ತನೆಯನ್ನು ಮಾಡ್ತಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಬ್ಯೂಟಿಫುಲ್ ಆಕಾರ. ಯಾವುದೋ ದೇವ್ರ ಪಿಕ್ಚರ್ ಆಗಿರ್ಬೋದು, ಸಂತರ ಪಿಕ್ಚರ್ ಆಗಿರ್ಬೋದು, ಸ್ವಾಮೀಜಿ ಪಿಕ್ಚರ್ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಪಿಕ್ಚರ್ಗಳಾಗಿರ್ಬೋದು. ಸೊ ಅವರೆಲ್ಲ ಏನು ಮಾಡ್ತಾರೆ, ಇವುಗಳ ಮೇಲೆ ಕೆತ್ತನೆಯನ್ನು ಮಾಡ್ತಾರೆ. ಸೊ ಈಗ ನಾವು ಒಂದೊಂದಾಗಿ ಸ್ವಲ್ಪವಾಗಿ ನಾವು ಪಾಠವನ್ನು ಕಲಿತಾ ಹೋಗೋಣ. ಸೊ ಪಾಠ 9, 3 ಕಲ್ಲುಗಳು. ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ಒಬ್ಬ ಶಿಲ್ಪಿ ಅಂದರೆ ಇವರು ಸುಂದರವಾದ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಹುಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ನೋಡಿ, ಇಲ್ಲಿ ಹುಳಿ ಮತ್ತು ಇದು ಸುತ್ತಿಗೆ. ಸೊ ಇದರಿಂದ ಅವನಿಗೆ ಕಟ್ ಮಾಡಲು ಸ್ಟಾರ್ಟ್ ಮಾಡಿದ್ದಾನೆ. ಆಗ ಆ ಕಲ್ಲು ಶಿಲ್ಪೆಯ ಹೇಟನ್ನು ತಾಳದಾಯಿತು. ಆಗ ಆ ಕಲ್ಲು ಶಿಲ್ಪೆಯ ಹೇಟನ್ನು ತಾಳದಾಯಿತು. ಅಯ್ಯೋ ಶಿಲ್ಪಿಯೇ, ನಾನು ಹೇಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತು. ಅಯ್ಯೋ ಶಿಲ್ಪಿಯೇ, ನಾನು ಹೇಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತು. ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಮತ್ತೆ ಎರಡನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ 100 ಹೇಟುಗಳನ್ನು ಹಾಕಿದನು. ಆ ಕಲ್ಲು ಸಹ ನೋವು ಸಹಿಸದಾಯಿತು. ಶಿಲ್ಪಿ, ನನಗೆ ತುಂಬ ನೋವಾಗುತ್ತಿದೆ.
ಶಿಲ್ಪಿ ಶಿಲ್ಪಿ ನನಗೆ ತುಂಬ ನೋವಾಗುತ್ತಿದೆ, ಏಟುಗಳನ್ನು ತಡೆಯಲಾರೆ, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋಗರೆಯಿತು. ಸೊ ಚಿಲ್ಡ್ರನ್, ಈಗ ಇಲ್ಲಿ ಇದು ಕತೆ ಮೂರು ಕಲ್ಲುಗಳದು ಕತೆ. ಸೊ ಶಿಲ್ಪಿ ಆದವನು 3 ಕಲ್ಲುಗಳನ್ನು ತಗೊಂಬಂದು ಕೆತ್ತನೆ ಮಾಡಲು ಸ್ಟಾರ್ಟ್ ಮಾಡ್ತಾನೆ. ಕೆತ್ತನೆ ಮಾಡಲು ಸ್ಟಾರ್ಟ್ ಮಾಡಿದಾಗ ಅವನೇನು ಮಾಡ್ತಾನೆ, ಫಸ್ಟಿಗೆ ಒಂದು ಸುಂದರ ಕೆತ್ತಲು 3 ಕಲ್ಲುಗಳನ್ನು ಅವನು ಶಿಲ್ಪಿ ತೊಗೊಂಡು ಬರ್ತಾನೆ. ಸೊ ಮೊದಲನೇ ಕಲ್ಲನ್ನು ತೆಗೆದುಕೊಂಡು ಅವನೇನು ಮಾಡ್ತಾನೆ, ಅದನ್ನೇ ಉಳಿ ಮತ್ತು ಸುತ್ತಿಗೆಯಿಂದ ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ. ಆಗ ಆ ಕಲ್ಲು ಶಿಲ್ಪಿ ಏಟನ್ನು ತಾಳದಾಯಿತು. ಅಂದರೆ ಶಿಲ್ಪಿ ಏನು ಹೊಡಿತಾ ಇರ್ತಾನಲ್ಲ, ಆ ಪೆಟ್ಟನ್ನು ಅದು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಫಸ್ಟ್ ಕಲ್ಲಿಗೆ ತುಂಬ ನೋವಾಗ್ತಾ ಇರ್ತದೆ. ಅದಕ್ಕೆ ಅದು ಕಲ್ಲು ಏನು ಹೇಳುತ್ತೆ, ಅಯ್ಯೋ ಶಿಲ್ಪಿಯೇ, ನಾನು ಏಟನ್ನು ಸಹಿಸಲಾರೆ. ಅದಕ್ಕೆ ಅದು ಕಲ್ಲು ಹೇಳ್ತದೆ ಶಿಲ್ಪಿಗೆ, ಅಯ್ಯೋ ಶಿಲ್ಪಿ, ನಾನು ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು ಎಂದಿತ್ತು. ಆಯಿತು. ಈಗ ಮುಂದಿನ ಪಾಠದಲ್ಲಿ ನೋಡೋಣ.